ಹೀಗಾಗಿ ಇವತ್ತು ಭಯ ಬಿದ್ದು ರಾಜೀನಾಮೆ ಬೆಳಗ್ಗೆ ರಾಜೀನಾಮೆ, ರಾತ್ರಿ ಲೈವ್ 12 ಗಂಟೆಗೆ ಪಾರ್ಲಿಮೆಂಟ್ ಬಿಟ್ಟು ಓಡೋಗೋದು. ನಿಜವಾಗ್ಲೂ ಇದೊಂಥರ ಎಲ್ಲೋ ಒಂದು ಕಡೆ ಇದೊಂದು ಸೋತು ಎಕ್ಸ್ಪೈರಿ ಅಂದರೆ ಎಕ್ಸ್ಪೈರಿ ಡೇಟ್ ಹತ್ತಿರ ಇರುವಂಥ ಸರ್ಕಾರ ಅಂತ ನನಗನ್ನಿಸ್ತದೆ. ಆಳುವ ನಾಯಕನನ್ನ ವಿರೋಧ ಪಕ್ಷಗಳು ಸರ್, ವಿರೋಧ ಪಕ್ಷದವ್ರಿಗೆ CBI ED ಅವ್ರ ಹತ್ರ ಎಲ್ಲ ಒಂದಷ್ಟು ಇಂಟೆಲಿಜೆಂಟ್ ಇನ್ಫಾರ್ಮೇಶನ್ ಇರ್ತದೆ. ಈ ಮಕ್ಕಳ ಹತ್ರ ಏನು ಇಂಟೆಲಿಜೆಂಟ್ ಇನ್ಫಾರ್ಮೇಶನ್ ತಗೊಂತೀರ ಸರ್? ಇವರೆಲ್ಲ ಒಂಥರ ವಿಭಿನ್ನವಾದಂಥ ಒಂದು ಗೊಂಬೆಗಳಿದ್ದಂಗೆ. ನಾವು ಅವ್ರನ್ನ ಪೋಷಣೆ ಮಾಡಬೇಕು, ಸಪೋರ್ಟ್ ಮಾಡಬೇಕು, ಅವರ ಭವಿಷ್ಯಕ್ಕೆ ನಾವು ಹೋರಾಟ ಮಾಡಬೇಕು. ಯಾವ ದೇಶದ ಪ್ರಧಾನಮಂತ್ರಿ 15 ದಿವಸ ಹೊರದೇಶ ಟ್ರಿಪ್ಪಲ್ಲಿ ಇರ್ತಾನೆ, ಆತನಿಗೆ ನೋವೆಲ್ ಗೊತ್ತಾಗುತ್ತೆ ಸರ್. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಮದುವೆ ಆಗಿದೆ ಅಂತ ಗೊತ್ತು, ಮಕ್ಕಳಂತೂ ಖಂಡಿತ ಇಲ್ಲ ಅಪ್ಪನಿಗೆ. ಮಕ್ಕಳಿಗೆ ಅವ್ರ ಕೈಗೆ ದೇಶ ಕೊಟ್ಟು ಈ ಮಕ್ಕಳನ್ನ ಅವ್ರ ಕೈಲಿ ಓಡಿಸೋದು, ಟಿಯರ್ ಗ್ಯಾಸ್ ಬಿಡೋದು, ಅವ್ರನ್ನ ಜೈಲ್ಗೆ ಹಾಕ್ಸೋದು, ಅವರನ್ನ ತಿಂಗಳಾನ್ಗಟ್ಲೆ ಅಲ್ಲಿ ಹೊಡ್ಕೊಂಡು ಸತ್ಯಾಗ್ರಹ ಮಾಡ್ಕೊಂಡು ಗಡಿ ಮಾಡೋಕ್ಕೆ ಬಿಟ್ಟಿರುವಂತ ಈ ಸರ್ಕಾರಕ್ಕೆ ವೋಟ್ ಕೊಟ್ಟ ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡಬೇಕು ಸರ್. ಅವರ ಮಕ್ಕಳ ಭವಿಷ್ಯವನ್ನ ಯಾರು ವೋಟ್ ಕೊಟ್ಟರೋ ಅದೇ ಸರ್ಕಾರ ಬೀದಿ ನಿಲ್ಲಿಸ್ಕೊಂಡು ಇಷ್ಟು ಹಿಂಸೆ ಕೊಡ್ತಾ ಇದೆ. ಹಿಂಸೆ ಕೊಟ್ಟಿರುವಂತ ಸರ್ಕಾರ ಸರ್ ಮುಂದಿನ ದಿನಗಳಲ್ಲಿ ಬದಲಾವಣೆ ಆಗಬೇಕು. ಈ ಜನ ಬುದ್ಧಿ ಕಲಿಸಬೇಕು ಸರ್. ಇವತ್ತು ಸಾವಿರಾರು ಅಲ್ಲ ಸರ್, BJP IT ಸೆಲ್ಲು, BJP ಅವರು ದೇಶದ್ರೋಹಿಗಳು ಅಂತಾರೆ. ಆದರೆ ಮಧ್ಯರಾತ್ರಿ ಪೆರೆಂಟ್ಸ್ ಅಂತ ಇವ್ರು ಅಂತಾರೆ ಸರ್. ಯಾವ ಸತ್ಯ? ದೇಶದ ಪ್ರಧಾನಿ ಹೇಳಿದ ಪೆರೆಂಟ್ಸ್ಗೆ ಸತ್ಯನೋ ಅಥವಾ ದೇಶದ ದ್ರೋಹಿಗಳು ಅಂತೇಳಿ ಸತ್ಯನೋ ಗೊತ್ತಿಲ್ಲ ಸರ್. ಅಂದರೆ ಸರ್ ಇವರು ಮೋದಿ ಸರ್ಕಾರ ಏನೇ ಮಾಡಿದ್ರು ಕೂಡ ಸಪೋರ್ಟ್ ಮಾಡಿದ್ರೆ ನಾವು ದೇಶದ ಜೊತೆ ದೇಶ ಭಕ್ತರಾಗ್ಬಿಡ್ತೀವಿ. ಮೋದಿ ಸರ್ಕಾರ ಏನೇ ಮಾಡಿದ್ರು ಪ್ರಶ್ನೆ ಮಾಡಿದ್ರೆ ದೇಶ ವಿರೋಧ ಆಗ್ಬಿಡ್ತೀವಿ. 16 ಇಯರ್ಸ್ ಈ ಕರ್ನಾಟಕದಲ್ಲಿ ನಾವು ಅಪೋಸ್ ಮಾಡ್ಕೊಂಡು ಬಂದಿದ್ದೀವಿ. BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ನಿರಾಡಳಿತ ಆಗಿರ್ಬೋದು, ಖಂಡಿತ ಆಗಿರ್ಬೋದು, ಒಂದಷ್ಟು ಚಾಲೆಂಜಸ್ ಬಂದಿರಬಹುದು ಹೊರತು ಎಲ್ಲೂ ಕೂಡ ನಮ್ಮ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಈ ದೇಶದ ಸಂವಿಧಾನ ನಮ್ಮನ್ನು ಕೈ ಬಿಟ್ಟಿಲ್ಲ, ಇವತ್ತು ಕೂಡ ಕೈ ಬಿಟ್ಟಿಲ್ಲ. ಯಾವ ದೆಹಲಿ ಹೈಕೋರ್ಟ್ ಹೇಳ್ತೋ ನಮ್ಮನ್ನು ಹೇಳ್ಕೊಳ್ಬೇಡಿ ಅಂತ, ಯಾವ ಸುಪ್ರೀಂ ಕೋರ್ಟ್ ಹೇಳ್ತೋ ನಮಗೆ ಸಮಯ ಇಲ್ಲ ಅಂತ ಸರ್ ಬೀದಿನಲ್ಲಿ ನ್ಯಾಯ ಸಿಕ್ಕಿದೆ ಸರ್. ನಮ್ಮ ಸ್ವತಂತ್ರದಲ್ಲೂ ಕೂಡ ಬೀದಿನಲ್ಲಿ ಇವತ್ತು ಮೋದಿ ಸರ್ಕಾರದ ನಮಗೆ ಬೀದಿನಲ್ಲಿ ನ್ಯಾಯ ಸಿಕ್ಕಿದೆ ಸರ್. ಬೀದಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನಮಗೆ ನ್ಯಾಯ ಸಿಗಲ್ಲ, ಕೋರ್ಟ್ಗೆ ಸಮಯ ಇಲ್ಲ. ಮೋದಿ ಸರ್ಕಾರಕ್ಕೆ ನಮ್ಮನ್ನು ಕೇಳೋ ಅಂತ ಧೈರ್ಯ ಇಲ್ಲ. ಓಕೆ, ಸೊ ಹಾಗಾಗಿ ಬೀದಿ ಮತ್ತೊಂದು ಸ್ವತಂತ್ರ ಹೋರಾಟ ಅಂತ ಅನಿಸುತ್ತೆ ಸರ್. ಒಂದು ಸಣ್ಣ ಸ್ವತಂತ್ರ ಹೋರಾಟ ನಾವೆಲ್ಲ ನೋಡ್ಲಿಕ್ಕೆ ಸಿಕ್ತು ಅಂತ ಅನಿಸುತ್ತೆ. ಒಂದಷ್ಟು ನೋವಾಗಿದೆ, ಒಂದಷ್ಟು ಲಾಠಿ ಆಗಿದೆ, ಒಂದಷ್ಟು ಮಕ್ಕಳು ಜೈಲಲ್ಲಿದ್ದಾರೆ. ಬಟ್ ಈ ಮೋದಿ ಸರ್ಕಾರ ಬಗ್ಗಿಸಿದೆ. ನಿಜವಾಗ್ಲೂ ನಮಗೆ ಖುಷಿಯಾಗಿದೆ ಸರ್. ಥ್ಯಾಂಕ್ ಯು.